ಹುದ್ದೆಗೆ ಬೇಕಾಗಿ, ಒಂದು ಅಧಿಕಾರಕ್ಕೆ ಬೇಕಾಗಿ ಒಂದು ಫೈಟ್ ನಡೀತಾ ಇದೆ ಅಂತ ಅನಿಸ್ತಾ ಇಲ್ವಾ? ಒಬ್ಬ ಮಠಾಧಿಪತಿಯಾಗಿ, ಸಂಘ ಪರಿತ್ಯಾಗಿಯಾಗಿ ಸಮಾಜದ ಬಗ್ಗೆ ಆಲೋಚನೆ ಮಾಡಬೇಕಾದವನು ಕೇವಲ ತನ್ನ ಸ್ವಾರ್ಥದ ಬಗ್ಗೆ ಆಲೋಚನೆ ಮಾಡೋದು ಎಷ್ಟು ಸರಿ? ನನ್ನ ಹುದ್ದೆ, ನಾನು ಉತ್ತರಾಧಿಕಾರಿ ಅನ್ನೋದು ಎಷ್ಟು ಸರಿ? ಅದು ಇದು ರಾಘವೇಂದ್ರ ತೀರ್ಥರಿಗೆ ಮಾತ್ರವ ಸುಧೀಂದ್ರ ತೀರ್ಥರಿಗೂ ಅನ್ವಯಿಸ್ತದೆ ಈ ಪ್ರಶ್ನೆ. ಮುಲ್ಕಿಗೆ ಭೇಟಿಯನ್ನು ಕೊಟ್ರಿ. ಸಮಾಜದ ನಡುವೆ ಒಂದು ರೀತಿಯಲ್ಲಿ ಅಸ್ತಿತ್ವವನ್ನು ಹುಡುಕ್ತಾ ಇದ್ದಾರಾ ರಾಘವೇಂದ್ರ ಸ್ವಾಮೀಜಿಯವರು? ಇಲ್ಲ, ಸ್ವಾಮೀಜಿಗಳು ಎಲ್ಲಿಯೂ ಭೇಟಿ ಆಗಲಿಲ್ಲ. ಈಗ ಅವರ ಪರವಾಗಿ ನೀವೆಲ್ಲ ಹೋಗ್ತಾ ಇದ್ದೀರಿ, ಜನ ಸೇರಿಸ್ತಾ ಇದ್ದೀರಿ, ಇದರ ಉದ್ದೇಶ ಏನು? ನಮ್ಮ ಒಂದು ಬಲವಾದ ನಂಬಿಕೆ ಏನು ಹೇಳಿದ್ರೆ, ಕಾಶಿ ಮಠದ ಪರಂಪರೆಯಲ್ಲಿ ರಾಘವೇಂದ್ರ ತೀರ್ಥರು 21ನೇ ಮಠಾಧಿಪತಿ 1994ರಲ್ಲಿ ಆಯಿತು. ಈಗ ನಮ್ಮ ಸಮಾಜದ ಒಂದು ದಯಾನಂದ ಪೈ ಅವರಂಥ ಶ್ರೀಮಂತರ ಮಗನನ್ನು ಒಬ್ಬನನ್ನು ಈಗ ಈ ಸ್ಥಾನದಲ್ಲಿ ಕೂತ್ಕೊಳ್ಳಿಸಿದ್ದಿದೆ. ಇವತ್ತು ಆತ ರಾಲ್ಸ್ ರಾಯ್ ಕಾರಲ್ಲಿ ತಿರುಗಾಡ್ತಾ ಇದ್ದ. ಅವನನ್ನು ಉಚ್ಚಾಟನೆ ಮಾಡುವ ಧೈರ್ಯ ನಮ್ಮ ಯಾವ ಗುರುಗಳಿಗೂ ಸಹ ಬರ್ತಿರ್ಲಿಲ್ಲ. ಮಕ್ಕಳಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತ ಬಗ್ಗೆ ಒಂದು ದೂರು ದಾಖಲಾಗಿದೆ. ಇಲ್ಲ, ಒಂದು ಮಹಿಳೆ ದೂರು ದಾಖಲು ಮಾಡಿದ್ದಾಳೆ. ಅದು ನಾರಾಯಣ ಶೆಣೈ ಅವರು ಹೇಳೋದು. ಈಗ ಲೈಂಗಿಕ ಕಿರುಕುಳ ಒಬ್ಬ ಸ್ವಾಮೀಜಿ ಮಕ್ಕಳಿಗೆ ಕೊಟ್ಟರೆ ಅದು 7 ವರ್ಷ ಶಿಕ್ಷೆ. ಅದಕ್ಕೆ ಅದನ್ನೇ ಕಂಟಿನ್ಯೂ ಮಾಡಬೇಕಿತ್ತಲ್ಲ, ಇವರು ಮುಗಿಸ್ಬೋದಿತ್ತಲ್ಲ ರಾಘವೇಂದ್ರ ತೀರ್ಥರನ್ನ. ಎಲ್ಲ ಈ ವಿವಾದವೇ ಬೇಡ, ನನಗೆ ಈ ಸಂಸ್ಥಾನದ ಗೌರವ ಅಲ್ಲೇ ಇರಲಿ, ನಾನು ಹೋಗ್ಬಿಟ್ಟು ನನ್ನ ಒಂದು ಖಾಸಗಿಯಾದ ಜೀವನವನ್ನು ನಡ್ಸ್ಕೊಂಡು ಹೋಗ್ತೇನೆ ಅಂತ ಮಾಡ್ಬೋದಿತ್ತಲ್ವ? ಯಾಕೆ ಮಾಡಲಿಲ್ಲ ಅವರು? ಈಗ ನೀವು ಈ ಟಿವಿಯ ಓನರ್ ಏನು ನನಗೆ ಗೊತ್ತಿಲ್ಲ ಸರ್. ನೀವು ಕೆಲಸದಕ್ಕೆ ಸಿಬ್ಬಂದಿಗಳು ನೀವು ಒಂದು ಈಗ 5 ಕೋಟಿ ರೂಪಾಯಿ ಇಲ್ಲಿ ತಿಂದಿದ್ದೀರಿ, ನೀವು ಇಲ್ಲಿ ಬಂದಂಥ ಲೇಡೀಸ್ ಜನರಿಗೆ ನೀವು ಅಬ್ಯೂಸ್ಮೆಂಟ್ ಮಾಡಿದ್ದೀರಿ, ಹಾಗಂತೇಳಿ ನಿಮ್ಮನ್ನು ನಾಳೆ ಕಿತ್ತು ಹಾಕಿದ್ರೆ ನೀವು ಹೋರಾಟ ಮಾಡ್ತೀರಿ. ಅಂದ್ರೆ ಅಪವಾದದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅಪವಾದ ಹಾಕಬಾರದಿತ್ತು, ಅಧಿಕಾರವಾಗಿ ಕ್ಲೈಮ್ ಮಾಡ್ತಾ ಇರೋದಲ್ಲ. ಅಪವಾದ ನೀವು ಹೊರಿಸಬಾರ್ದಿತ್ತು. ಅಪವಾದ ಹೊರಿಸಬೇಕಾದ್ರೆ ಸತ್ಯದ ಅಪವಾದಗಳನ್ನು ಹೊರಿಸಬೇಕಿತ್ತು. ಅವರು ದುಡ್ಡು ಕೇಳಿದ್ರು, ನಾವು ಅದಕ್ಕಾಗಿ ಅವರನ್ನು ಹೊರಗೆ ಅದನ್ನೇ ಹೇಳಿಕೊಂಡು ಸಮಾಜಕ್ಕೆ ಬರ್ಬೋದಿತ್ತು. ಅವರನ್ನು ಅಧಿಕಾರಕ್ಕೆ ತಂದು ನಿಮಗೆ ಏನಾದರೂ ಲಾಭ ಇದ್ರೂ ಇರ್ಬೋದು. ಅದಕ್ಕೆ ನಾವು ಮಠವನ್ನು ಪಾರದರ್ಶಕ ಮಾಡಬೇಕು. ನಮ್ಮಲ್ಲಿ ಸದ್ಯೋಜಾತರು ಅಂತ ಹೇಳಿದ್ದಾರೆ ಸಾರಸ್ವತ ಸ್ವಾಮಿಗಳು. ಅವರು ರಾತ್ರಿ 9 ಗಂಟೆಗೆ ಅವರ ಬ್ಯಾಲೆನ್ಸ್ ಶೀಟನ್ನು ಅವರು ಡಿಸ್ಪ್ಲೇ ಮಾಡ್ತಾರೆ. ಅದು ಕಾಶಿ ಮಠಕ್ಕೆ ಬರಬೇಕು. ಅದು ರಾಘವೇಂದ್ರ ತೀರ್ಥರಿರಲಿ, ನಾಳೆ ರಾಘವೇಂದ್ರ ತೀರ್ಥ ಸೋತ್ ಹೋದ್ರು ಅಂತೇಳಿ ಸಂಯಮೇಂದ್ರ ತೀರ್ಥರ ಕಾಲದಲ್ಲಾದರೂ ಬರಬೇಕಾದ್ರೆ. ಬಾರದೇ ಇದ್ದರೆ ಇದೇ ರೀತಿ ಆಗ್ತದೆ. ದುಡ್ಡು ಮಠಕ್ಕೆ ಬರ್ತದೆ, ಅದು ಸಮಾಜಕ್ಕೆ ಉಪಯೋಗ ಆಗೋದಿಲ್ಲ. ಯಾರ್ಯಾರೋ ಅವರಿಗೆ ಬೇಕಾದನ್ನು ಕೊಂಡು ಹೋಗ್ತಾರೆ. ಸರ್, ಇಂಡಿಯಾ ಪಾಕಿಸ್ತಾನದೊಟ್ಟಿಗೆ ಯಾವತ್ತಿನವರೆಗೆ ಮಾತುಕತೆ ಆಗೋದಿಲ್ಲೋ, ನಿಮ್ಮೊಂದಿಗೆ ಮಾತುಕತೆ ಆಗುವ ಪ್ರಶ್ನೆನೇ ಇಲ್ಲ ಅಂತ ಹೇಳಿ. ಸಮಾಜದಲ್ಲಿ ಭಯೋತ್ಪಾದನೆಯನ್ನ ಪಾಕಿಸ್ತಾನ ಮಾಡಿದೆ, ನಮ್ಮ ದೇಶದಲ್ಲಿ ಅವರು ಭಯೋತ್ಪಾದನೆಯನ್ನ ಮಾಡ್ತಾ ಇದ್ದಾರೆ. ರಾಘವೇಂದ್ರ ತೀರ್ಥರ ಒಂದಿಷ್ಟು ಒಳ್ಳೆ ಮಾತು ಹೇಳಿದರೆ ಮುಗಿದೋಯ್ತು ಅಲ್ಲಿಗೆ. ಅವರು ಚೋಟು ಹೇಳಿದರು, ಅವರಿಗೆಲ್ಲ ಬಹಿಷ್ಕಾರ, ಅವರನ್ನು ಸಮಾಜದ ಎಲ್ಲ ಅಧಿಕಾರಗಳಿಂದ ದೂರ ಇಡೋದು ಅದೆಲ್ಲ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಪಾಕಿಸ್ತಾನ ನಮ್ಮ ಸೈನಿಕರನ್ನು ಅಂಗಚ್ಛೇದ ಮಾಡ್ತಾ ಇದೆ. ಇತ್ತೀಚೆಗೆ ನಮ್ಮ ವಿನಾಯಕ ಬಾಳಿಗನ ರುಂಡವನ್ನು ಅವರು ಕತ್ತರಿಸಿದರು.